ಸಹಕಾರ ಕ್ಷೇತ್ರಕ್ಕೆ ಷೇರುದಾರರು ಮತ್ತು ರೈತರೇ ಶಕ್ತಿಯಾಗಿ ನಿಂತಿದ್ದಾರೆ. ಸಹಕಾರ ಸಚಿವ ಕೆಎನ್ ರಾಜಣ್ಣರವರಿಂದ ಸಹಕಾರ ಬ್ಯಾಂಕ್ ಸದೃಢವಾಗಿದೆ ಎಂದ ಕಸಬಾ ವಿಎಸ್ಎಸ್ಎನ್ ಅಧ್ಯಕ್ಷ ಎಚ್.ಸಿ. ರಾಜಣ್ಣ. ಪಟ್ಟಣದ ಕಸಬಾ ವಿಎಸ್ಎಸ್ಎನ್ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಹಕಾರದ ವ್ಯವಸ್ಥೆಯಲ್ಲಿ ರೈತರು ಎಲ್ಲ ಅನುಕೂಲ ಪಡೆದುಕೊಳ್ಳಬೇಕು. ರೈತರು ಮತ್ತು ಷೇರುದಾರರು ಪಡೆದ ಸಾಲವನ್ನು ಜವಾಬ್ದಾರಿಯಿಂದ ವಾಪಸ್ ಮರುಪಾವತಿ ಮಾಡಿದಾಗ ಮಾತ್ರ ಸಂಘ ಶಕ್ತಿಯುತವಾಗಿ ಉಳಿಯುತ್ತವೆ. ಕಸಬಾ ವಿಎಸ್ಎಸ್ಎನ್ 2023-24ನೇ ಸಾಲಿನಲ್ಲಿ 738 ಜನ ರೈತರಿಗೆ 4,18 ಕೆಸಿಸಿ ಸಾಲ ನೀಡಲಾಗಿದೆ. 1904ರಲ್ಲಿ ಸಿದ್ದರಾಮನಗೌಡ ಪಾಟೀಲ್ ರವರು ಗದಗ ಜಿಲ್ಲೆಯಲ್ಲಿ 11 ರು ಷೇರುಗಳನ್ನು ಸಂಗ್ರಹಿಸಿ ಸಹಕಾರದ ವ್ಯವಸ್ಥೆ ಪ್ರಾರಂಭಿಸಿದ್ದಾರೆ. ಕರ್ನಾಟಕದಲ್ಲಿ ಹಾಲಿನ ದರ ಕಡಿಮೆ ಇದೆ. ಸರ್ಕಾರ ಹಾಲಿನ ದರ 5 ರು ಹೆಚ್ಚಿಸಿ ರೈತರಿಗೆ ಸ್ಪಂದಿಸುವಂತಹ ಕೆಲಸ ಮಾಡಿದೆ. ಪೆಟ್ರೋಲ್, ಡೀಸೆಲ್, ಚಿನ್ನ ಸೇರಿ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ರೈತರಿಗೆ ವ್ಯವಸಾಯವೇ ನಂಬಿ ನಷ್ಟ ಹೊಂದುತ್ತಿದ್ದಾನೆ. ಬೆಲೆ ಏರಿದಾರ ಬಾರದ ಟೀಕೆ. ರೈತರಿಗಾಗಿ ಹಾಲಿನ ದರ ಏರಿಕೆಯಾದಾಗ ಟೀಕಿಸುವುದು ಸರಿಯಲ್ಲ. ಹಾಲಿನ ದರ ಹೆಚ್ಚಳದಲ್ಲಿ ಸರ್ಕಾರದ ನಿರ್ಧಾರ ಸರಿಯಿದೆ. ಈ ಸಂದರ್ಭದಲ್ಲಿ ಕೊರಟಗೆರೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹನುಮಾನ್, ವಿಎಸ್ಎಸ್ಎನ್ ಉಪಾಧ್ಯಕ್ಷೆ ಸುಂದರಮ್ಮ, ನಿರ್ದೇಶಕರಾದ ಕೃಷ್ಣಮೂರ್ತಿ, ಪುಟ್ಟನರಸಯ್ಯ, ಸುರೇಶ್, ವಿನಯ್, ರಮೇಶ್, ಮಲ್ಲಯ್ಯ, ಪುರುಷೋತ್ತಮ್, ನೇತ್ರಾವತಿ, ತಿಮ್ಮಪ್ಪ, ದಿವಾಕರ್, ಬ್ಯಾಂಕ್ ಮೇಲ್ವಿಚಾರಕ ತಿಮ್ಮರಾಜು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣಮೂರ್ತಿ, ಸಿಬ್ಬಂದಿ ದಿನಕರ್, ಮಾರುತಿ ಹಾಜರಿದ್ದರು. ನಿಮ್ಮ ಸೊಸೈಟಿಯಿಂದ ಪುರುಷೋತ್ತಮರಾವ್ ಬಂದಿದ್ರು. ಪುರುಷೋತ್ತಮರಾವ್ ಬಂದು ನಮ್ಮ ಸಂಘದ ಕಟ್ಟಡ ಬಹಳ ಶಿಥಿಲವಾಗಿ ಅದನ್ನ ರಿಪೇರಿ ಗ್ರಾಂಟ್ ಅಂತ ಕೇಳಿದ್ರು. ಕೇಳಿ ಸಾಲ ಇದ್ದಾರೆ. ಇನ್ನು ಎಷ್ಟೋ ಒಂದು 100 ಜನ ಅವ್ರಿಗೆ ಕೊಡ್ತೀವಿ ಅಂತ ಅದಕ್ಕೆ ನಮ್ಮ ಅಧ್ಯಕ್ಷರು ಕೂಡ ಒಪ್ಪಿಗೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೊಡ್ಸೋಣ ಅಂತ. ಆದ ಕಾರಣ ಇದು ಬಿಲ್ಡಿಂಗ್ ಮಾತ್ರ ನಮಗೆ ಅಷ್ಟೊಂದು ಇರೋದಿಲ್ಲ. ಏನಾದ್ರು ಕೊನೆ ಹಂತಕ್ಕೆ ಹೋದಾಗ ನಮ್ಮ ಅಧ್ಯಕ್ಷರ ಹತ್ರ ಒಂದು ರಿಕ್ವಿಸೇಷನ್ ಮಾಡಿಸ್ಕೊಂಡು ರಿಪೇರಿಗೆ ಎಷ್ಟು ಖರ್ಚಾಗಿರುತ್ತೆ ಅದರಲ್ಲಿ ಸ್ವಲ್ಪ ಭಾಗವನ್ನು ಕೊಡ್ತಾರೆ ಅಂತ ಹೇಳ್ತಾ ನಾನು ಇದೇನಾದ್ರು ನಿಮ್ಮ ಸಂಘದಿಂದಲೇ ಆದಷ್ಟು ಬರ್ಸಿ ಗ್ರಾಂಟ್ ಹಾಕ್ಸ್ಕೊಳ್ಬೇಕು. MLA ಅವ್ರದ್ದು ಇಲ್ಲ MLC ಅವ್ರದ್ದು ಗ್ರಾಂಟ್ ಹಾಕ್ಸ್ಕೊಂಡು ಮಾಡಬೇಕು ಅಂತ ಹೇಳ್ತಾ KCC ಸಾಲ ಈಗ ಆಲ್ರೆಡಿ 4 ಕೋಟಿ ಕೊಟ್ಟಿದ್ದೀವಿ. ನನ್ನ ಸಂಘದಲ್ಲೇ ಕೂಡ 2.5 ಕೋಟಿ ಕೊಟ್ಟಿದ್ದೀನಿ ನಾನು. ನಿಮ್ಮದು 4 ಕೋಟಿವರೆಗೂ ಮುಟ್ಟಿದ್ದೀವಿ. ಇನ್ನೇನು ಜಾಸ್ತಿ ಜನ ಇರೋದಿಲ್ಲ. ಅಕಸ್ಮಾತ್ ಇದ್ರೆ ಯಾರಾದ್ರೂ ಪ್ರಾಣಿಗಳು ಕೊಟ್ಟರೆ ನೆಟ್ಟಲ್ಲಿ ಅವ್ರಿಗೆಲ್ಲ ಸಾಲ ಕೊಡಿಸ್ಕೊಡೋದಕ್ಕೆ ಎಲ್ಲ ಥರ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಈಗ 2 ಭಾಷಣ ಮುಗಿಸ್ತಾ ಇದ್ದೀವಿ. ಹನುಮಾನು ನಮ್ಮ ಸೂಪರ್ವೈಸರು ಪ್ರತಿಯೊಬ್ಬರು ಈ ನಮ್ಮ ಸಹಕಾರ ಸಂಘದ ಆಗುವನ್ನ ಕೂಲಂಕುಷವಾಗಿ ತಿಳಿಸವ್ರೆ. ಇದು ಹೆಚ್ಚಿಗೆ ಹೇಳೋಂಥದ್ದು ಏನಿಲ್ಲ. ನಮ್ಮ ಸೆಕ್ರೆಟರಿಗಳು ಅವರ ಹೇಳಿದ್ರು, ಏನ್ ಸಾಲ ತಗೊಂಡಿದ್ದೀರಾ ಅವಧಿಗೆ ಕರೆಕ್ಟ್ ಆಗಿ ಸಮೀಕ್ ತಕ್ಕಂತ ಅದನ್ನು ವಾಪಸ್ ಕೊಟ್ಬಿಟ್ರೆ ಅದಕ್ಕಿಂತ ದೊಡ್ಡ ಇದು ಏನೂ ಇಲ್ಲ. ಆ ಬರ್ತಕ್ಕಂಥ ಬಡ್ಡಿನಲ್ಲಿ ಈ ಸಹಕಾರ ಸಂಘದ ಅಭಿವೃದ್ಧಿ ಏಳಿಗೆ ಆಗ್ತೈತಿ. ಈ ಒಂದು ಸಹಕಾರ ವ್ಯವಸ್ಥೆ 1906ರಲ್ಲಿ ಸಿದ್ದರಾಮನಗೌಡ ಪಾಟೀಲ್ರು ಅಂತ ಹೇಳಿ ನಮ್ಮ ರೈತರ ಕಷ್ಟ ಸುಖಗಳಿಗೆ ಪರಿಹಾರ ಕಂಡ್ಕೊಬೇಕು ಅಂತ ಹೇಳಿ ಸಹಕಾರ ಸ್ಥಾಪನೆ ಮಾಡಿದ್ದು 1906. ಅವರ ಸಂಸ್ಥಾಪಕರು ಸಿದ್ದರಾಮನಗೌಡ ಪಾಟೀಲ್ರಂತ. ಏನು 11 ರೂಪಾಯಿ ಶೇರ್ ಕಲೆಕ್ಟ್ ಮಾಡಿ ಆ 11 ರೂಪಾಯಿ ಶೇರಿಂದ ಬಂದಂತ ಹಣದಿಂದ ಅಲ್ಪ ಸ್ವಲ್ಪ ರೈತಾಪಿ ವರ್ಗದವರಿಗೆ ಸಾಲ ಕೊಟ್ಕೊಂಡು ಯಾರೋ ಶ್ರೀಮಂತರ ಹತ್ರ ಮಾರವಾಡಿಗಳ ಹತ್ರ ಹೋಗಿ ನಾನು ಕಡಲೆಕಾಯಿ ಬೆಳಿತೀನಿ, ಬೆಳೆ ಬೆಳೆದಾಗ 1-2 ಕೊಡ್ತೀನಿ ಅಂತ ಹೇಳಿ ಏನು ಸಣ್ಣ ಪುಟ್ಟ ಸಾಲ ಮಾಡ್ತಿದ್ರು ಅದನ್ನ ತಪ್ಪಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಸಹಕಾರ ಸಂಘ ಸ್ಥಾಪನೆ ಆಯಿತು. ಅದೇ ರೀತಿ ನಾವು ಇಲ್ಲಿ 758 ಜನಕ್ಕೆ 4 ಕೋಟಿ ಸಾಲ ಕೊಟ್ಟಿದ್ದೀವಿ 0% ಅಲ್ಲಿ. ನಮ್ಮ ಕಾರ್ಯಕಾರಿ ನಮ್ಮ ಸಂಘದ ನೌಕರ ವರ್ಗದವರು ಫೋನ್ ಮಾಡಿದಾಗ ತಕ್ಷಣ ಬಂದು ಅವ್ರೇನ್ ಹೇಳ್ತಾರೆ, ಹೊಸದಾಗಿ ರೆಕಾರ್ಡ್ ತಂದು ಕೊಡ್ರಿ, ದುಡ್ಡು ಕಟ್ರಿ, ಪಾಣಿ ಕೊಡ್ರಿ ಅಂತ ಹೇಳೋಲ್ಲ. ಪಾಣಿ ತಂದು ಕೊಟ್ಟು ಅವ್ರಿಗೆ ಒಂಚೂರು ಟೈಮಿಂಗ್ ಸರಿಯಾಗಿ ಅನುಕೂಲ ಮಾಡಿಕೊಟ್ರೆ ಬೇಗ ನಿಮ್ಗೆ ಕೆಲಸ ಆಗ್ತೈತೆ. ಒಬ್ಬರಿಗೆ 16 ಸತಿ ಫೋನ್ ಮಾಡಿರೋ ಪಾಣಿ ತಂದು ಕೊಡಲ್ಲ, ಅಪ್ಲಿಕೇಶನ್ ಸೈನ್ ಹಾಕೊಡಲ್ಲ. ಇದೇ ಒಂದು ದೊಡ್ಡ ಕತೆ ನಮ್ಗಾಗಿರೋದು. ಇಲ್ಲಿ ಫೋನ್ ಮಾಡಿದ ತಕ್ಷಣ ಬಂದು ರೆಸ್ಪಾನ್ಸ್ ಮಾಡಬೇಕು. ಆಮೇಲೆ ಇದು ಎಂಥದ್ದು ಆಹ್ವಾನ ಪತ್ರಿಕೆ ಮನೆಗೆ ಹೋಗಿರ್ತಾರೆ, ದಿನಕರನೇ ಹೋಗೋನೆ ನಾವು ಕಂಡಂಗೆ ಮನೆ ಹೋಗಿ ಯಾರೋ ಹೆಂಡ್ತಿನೋ ಮಕ್ಕಳು ಯಾರೋ ಹೇಳ್ತಾರೆ ಕೊಟ್ಟು ಬಂದಿರ್ತಾರೆ. ನನಗೆ ಕೊಟ್ಟಿಲ್ಲ ಅಂತ ಇಲ್ಲಿ ಗಲಾಟೆ ಮಾಡಿದ್ರೆ ಅವ್ರ ಮನೆಗೆ ಇಲ್ದಲ್ಲಿ ಇದ್ದಾಗ ಯಾರು ಜವಾಬ್ದಾರರು? ಮನೆ ಯಾರಿಗ ಒಬ್ರಿಗೆ ಪತ್ರಿಕೆ ತಲುಪಿರ್ತೈತೆ, ಅದನ್ನೇ ಒಪ್ಕೋಬೇಕು ನಾವು. ಅದು ಬಂದು ನಾನೆಲ್ಲ ಹೋಗಿರ್ತೀನಿ, ನಮ್ಮ PRD ಬ್ಯಾಂಕ್ ನ ಬಂದು ನಮ್ಮ ಮನೆ ಬೀಗ ಹಾಕಿತ್ತು, ಚಿಲ್ಲರೆ ತಿಟ್ಟೋಗವ್ರೆ, ನಮ್ಮ ಮನೆಗೆ ಬಂದಿಲ್ಲ ಅಂತ ನಾವು ಇದು ಮಾಡೋ ಗಲಾಟೆ ಮಾಡೋಕ್ಕಾಗುತ್ತಾ? ಏನು ಮಾಡೋಕ್ಕಾಗಲ್ಲ, ಎಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು. ಇಷ್ಟನ್ನು ಹೇಳ್ತಾ ಆದಷ್ಟು ಡಿಪಾಸಿಟ್ DCC ಬ್ಯಾಂಕು ಮತ್ತೆ ನಮ್ಮ ಸಹಕಾರ ಸಂಘದಲ್ಲಿ ಡಿಪಾಸಿಟ್ ಮಾಡ್ರಿ. ಕಮರ್ಷಿಯಲ್ ಬ್ಯಾಂಕ್ ಜಾಸ್ತಿ ಬಿಡ್ತೀವಿ. ನಿನ್ನೆ ಕೂಡ ಏನಾದ್ರು ರೈತರು ಕೊಡ್ತಾ ಇದ್ದೀವಿ, ಆ ದುಡ್ಡು ನಿಮ್ಗೆ ಬರುತ್ತೆ.
ದಯಮಾಡಿ ಸಹಕಾರ ಸಂಘನ ಅತಿಯಾಗಿ ಉಪಯೋಗಿಸ್ಕೊಳ್ಳಿ. ನಾವು ಕೊರಟಗೆರೆ ಒಂದ್ಸತಿ ಬರ್ತಿರಲ್ಲ, ನಮ್ ಬ್ಯಾಂಕ್ ಬನ್ನಿ. ಏನಿದೆ ಇಲ್ಲಿ ಅತಿ ಹೆಚ್ಚು ನಮ್ಮಲ್ಲಿ ಠೇವಣಿ ಮತ್ತು ಎಲ್ಲವನ್ನು ಇಟ್ರೆ ಎಲ್ಲವನ್ನು ತಮ್ಮ ಬರುತ್ತೆ. ಅಂದ್ರೆ ಈಗ ಇತ್ತೀಚೆಗೆ KCC ಸಾಲ ಸಹ ಮಾನ್ಯ ನಮ್ಮ ಹನುಮಾನಣ್ಣವ್ರು ಕೇಳಿದಾಗೆ ನಮ್ಮ ರಾಜಣ್ಣ ಸಾಹೇಬ್ರು KCC ಸಾಲ ಆದ್ರೆ ಬೆಳೆ ಸಾಲನೂ ಸಹ ಹೆಚ್ಚಿಗೆ ಕೊಡೋಣ ಅಂತ. ಆದ್ರೆ ನೀವು ಬೆಳೆಸಿದಷ್ಟು ಅದು ಅತಿಯಾಗಿ ಬೆಳೆಯುತ್ತೆ. ದಯಮಾಡಿ ನಮ್ಮೆಲ್ಲಾ ಸಹಕಾರ ಇವರು ಇದನ್ನ ಮುಂದಿನ ದಿನಗಳಲ್ಲಿ ಬೆಳೆದಷ್ಟು ನಾವು ಎಷ್ಟು ಮರನ ಹಾಕಿ ಬೆಳೆದು ಅದು ನಮ್ಗೆ ಹಣ್ಣು ಕಾಯಿ ಕೊಡುತ್ತೋ ಸಹಕಾರ ಸಂಸ್ಥೆನೂ ಅಷ್ಟೇ. ನೀವೆಷ್ಟು ಇದಕ್ಕೆ ನೀರು ಮತ್ತು ಗೊಬ್ಬರ ಹಾಕಿ ಬೆಳೆಸ್ತಿರೋ ಅದರ ನೆರಳು ಮತ್ತು ಅದರ ಫಲವನ್ನ ನೀವೇ ಅನುಭವಿಸ್ತೀರಾ. ದಯಮಾಡಿ ಇನ್ನ ಹೆಚ್ಚಿನ ಓಡಾಟ ರಾಷ್ಟ್ರೀಕೃತ ಬ್ಯಾಂಕ್ ಯಾವ್ದು ಪೆನ್ಷನ್ ಇಂಥವನ್ನ ಅಲ್ಲಿ ಬಳಸ್ಕೊಳ್ಳಿ, ಬೇಡ ಅನ್ನಲ್ಲ. ಆದ್ರೆ ಠೇವಣಿಗಳು ಹಾಕೋದು ತವದ ಡಿಪಾಸಿಟ್ ಕಾರ್ಡ್ಗಳು ಸೇಫ್ಟಿ ಆಗಿರುತ್ತೆ. ಯಾವುದೇ ರೀತಿ ಇದಕ್ಕೆ ಅಗ್ರಗಣ್ಯವಾಗಿ ನಮ್ಮ DCC ಬ್ಯಾಂಕ್ ಇದ್ದಾರೆ, ನಮ್ಮ ಹನುಮಾನಣ್ಣ ಇದ್ದಾರೆ, ಅದಕ್ಕೂ ಮೀರಿ ನಮ್ಮ ಸಹಕಾರ ಸಚಿವರಾದಂತ ರಾಜಣ್ಣ ಸಾಹೇಬ್ರು ಇದ್ದಾರೆ. ಅದ್ರಾಗಿ ತಾವೆಲ್ಲರೂ ಸಹ ಇಡಿ ಒಳ್ಳೆ ನಮ್ಗೆ ಗೃಹ ಸಚಿವರಾದ ಒಳ್ಳೆ ಶಾಸಕರಿದ್ದಾರೆ. ಸಹಕಾರ ಬ್ಯಾಂಕ್ಗಳು ಅಷ್ಟು ಅನುದಾನ ಬಿಲ್ಡಿಂಗ್ ಕಟ್ಲಿಕ್ಕೆ ಕೊಡ್ತಾರೆ. ಮೇಲ್ನಾಗಿ ರೈತರ ಒಂದು ಏನು ಅವರ ಅವಲಂಬಿತ ಒಡಂಬಡಿಕೆ ಕಮ್ಮಿ ಆಗ್ತಿರೋದೇ ನಮಗೆ ಸಹಕಾರ ಬ್ಯಾಂಕ್ ಅಲ್ಲಿ ರೈತರು ಏನು ಸಿಗ್ತಾ ಇಲ್ಲ, ನಾವು ಏನು ಮಾಡಕ್ ಆಗ್ತಿಲ್ಲ. ಮುಂದಿನ ದಿನಗಳಲ್ಲಿ ಅಷ್ಟೇ ನಾವು ಏನೇ ಅಕಸ್ಮಾತ್ ತಮ್ಮಲ್ಲಿ ಕೂಡಿಟ್ಟಿರೋ ಹಣ ಇದ್ರೆ ನಂಬರ್ ಡಿಪಾಸಿಟ್ ಕೊಡಿ. ರಾಷ್ಟ್ರೀಕೃತ ಬ್ಯಾಂಕ್ ಇಂದ 2% ಜಾಸ್ತಿ ಕೊಡುತ್ತೆ DCC ಬ್ಯಾಂಕ್. ಅದೇ ರೀತಿಯಾಗಿ ಗೋಲ್ಡ್ ಲೋನ್ ತಕ್ಕ ನೀವು ಒಡವೆ ಇಟ್ಟು ಅಲ್ಲೆಲ್ಲ ಒದ್ದಾಡೋದು ಇಲ್ಲೇ ಬನ್ನಿ, ನಿಮ್ಗೆ ಅತಿಯಾಗಿ ಸೇಫ್ಟಿಯಾಗಿ ಗೋಲ್ಡ್ ಲೋನ್ ಕೊಡ್ತಾರೆ. ತಾವೇನೇ ತಿಳ್ಕೋಬೇಕು ಅಂದ್ರು ಕೊರಟಗೆರೆ ಯಾವ ಸಂತೆಗೆ ಬಂದಾಗ ಏನಾದ್ರು ಬಂದಾಗ ಇಲ್ಗೊಂದು ವಿಸಿಟ್ ಹಾಕಿ ಏನ್ ಬಂದಿದೆ ಏನ್ ಬಂದಿಲ್ಲ ಅಂತ ತಿಳ್ಕೊಂಡ್ರೆ ನೀವೇ ಮುಂದೆ ನಮ್ಮನ್ನು ಕ್ವಶನ್ ಮಾಡ್ತೀರಾ, ಅದು ನಾವು ಬಂದಿದೆ ಬಂದಿಲ್ಲ ಅಂತ. ಇವೆರಡು ಏನು ಅಂದ್ರೆ ಎರಡು ಅನುಬಂಧವಾಗಿ ನಡೆದ್ರೆ ಬ್ಯಾಂಕ್ಗಳು ಅತಿಯಾಗಿ ಬೆಳೆಯುತ್ತೆ. ಅದು ಬೆಳೆದಿದ್ದು ತಾವು ತಗತ್ತೀರಾ, ನಮಗೂ ಸಂತೋಷ ಆಗುತ್ತೆ. ದಯಮಾಡಿ ಇನ್ನು ಮುಂದೆ ತಮ್ಮ ಒಡನಾಟ ತಮ್ಮ ಪ್ರತಿಯೊಂದನ್ನು ಚಟುವಟಿಕೆನ ನಮ್ಮ VSSN ಬ್ಯಾಂಕು ಅಥವಾ ಇತರ ಸಹಕಾರ ಬ್ಯಾಂಕ್ಗಳಲ್ಲಿ ತಮಗೆ ನಿಮ್ಗೆ ಗಟ್ಟಿಯಾಗಿ DCC ಬ್ಯಾಂಕ್ ತಮ್ಮಿಂದ ಇರುತ್ತೆ ಅಂತ ಹೇಳ್ತಾ ಇವತ್ತೇ ಮಾತಾಡಲಿಕ್ಕೆ ತಮ್ಮೆಲ್ಲರಿಗೂ ವಂದನೆಗಳನ್ನ ತಿಳಿಸ್ತೀನಿ. ಸಹಕಾರ ಸಂಘ ಕೊಡ್ತೀರಾ? ದಯಮಾಡಿ ನಮ್ಮ ಸಂಘದಲ್ಲಿ ಏನಂದ್ರೆ ರೈತರಿಗೆ ಅನುಕೂಲವಾದ ಕೆಲಸವನ್ನ ಮುಂಚೆ ಗೊಬ್ಬರ ಕೊಡ್ತಿದ್ವಿ, ಈ ಗೊಬ್ಬರ ನಿಲ್ಸಿದೀವಿ. ಮುಂದಿನ ಸರಿ ಗೊಬ್ಬರ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನಿಮ್ಮೆಲ್ಲರ ಅತಿ ಹೆಚ್ಚು ಸಹಕಾರ ಇದ್ರೆ ಗೊಬ್ಬರ ಕೊಡಕ್ಕೆ ಒಂದು ವ್ಯವಸ್ಥೆ ಮಾಡಕ್ಕೆ ಇದ್ ಮಾಡ್ತೀವಿ. ರೈತರು ಏನೇ ಇದ್ರು ಮುಕ್ತವಾಗಿ ಬಂದು ನಮ್ಮ ಸೆಕ್ರೆಟರಿಗಳ ಹತ್ರ ಮಾತಾಡ್ಬೋದು, ನಮ್ಮ ಡೈರೆಕ್ಟರ್ಗಳ ಹತ್ರ ಮಾತಾಡ್ಬೋದು. ಇಲ್ಲಿ ಯಾವುದೇ ರೆಕಮೆಂಡೇಶನ್ ಬೇಕಿಲ್ಲ. ಒಂದ್ KCC ಲೋನ್ ತಗೋಬೇಕು ಅಂದ್ರೆ 16 ಜನ ರೆಕಮೆಂಡೇಶನ್ ಬೇಕು, ಅವ್ರು ಬೇಕು ಇವ್ರು ಬೇಕು ಅಂತಾರೆ. ಡೈರೆಕ್ಟ್ ಆಗಿ ಬಾಡಿ ತಂದ್ಬಂದ್ರು ಡೈರೆಕ್ಟ್ ಆಗಿ ಬಾಡಿಗೆ ಇಡ್ತಾರೆ, ಬಾಡಿಗೆ ಇಕ್ಕಿ KCC ಲೋನ್ ಕೊಡ್ತಾರೆ. ದಯಮಾಡಿ ಇಲ್ಲಿ ಅಂತ ವ್ಯವಸ್ಥೆ ಇದೆ, ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಸಹಕಾರ ಮಾಡಿ, ಸಹಕಾರ ಕೊಡಿ. ನಿಮ್ಮ ಶೇರು ಎಲ್ಲಾರ್ದು ಸೈನ್ ಹಾಕಿಸ್ಕೊಂತಾರೆ. ಈಗ 1000 ಚಿಲ್ಲರೆ ಇದಾವೆ, ಮೊನ್ನೆ 300 ಮಾಡಿದ್ರು. ಇವಾಗ ಹೆಚ್ಚಿಕಲ್ಲಿ 1000 ಚಿಲ್ಲರೆ ಮೇಲೆ ಹಂಗೆ ಶೇರು ಎಲ್ಲರಿಗೂ ತಲುಪೈತಲ್ವಾ? ಎಲ್ಲಾರ್ಗೂ ಕಾಂಪ್ಲೇಂಟ್ ಬಂದಿದೆಯಲ್ವಾ? ಇಂತ ತಪ್ಪು ಆಗಲ್ಲ, ದಯಮಾಡಿ ಕ್ಷಮಿಸಿ. ಅದರಿಂದ ಹೋದ್ಸರಿ ಏನಾಗಿದೆ ಅಂತ ಗೊತ್ತಿಲ್ಲ. ಸುಮಾರು ಜನ ಏನೋ ಡ್ಯೂಟಿಯಲ್ಲಿ ಬಂದಿದ್ರು, ನಮ್ಮ ಸೈನ್ ಹಾಕಿಸ್ಕೊಂಡಿದ್ರು, ನಮ್ಮನ್ನ ವೋಟಿಂಗ್ ಪವರ್ ತೆಗೆದುಹಾಕೋರು ಅಂತ ಕಂಪ್ಲೇಂಟ್ ಹೇಳೋರು. ನಾವು ವೋಟ್ ಎಲೆಕ್ಷನ್ ಮಾಡಕ್ ಹೋದಾಗ ಮಲ್ಲೇಶ್ವರದಲ್ಲಿ ಸುಮಾರು ಜನ ಹೇಳೋರು, ದೇವರಳ್ಳಿ ಹೇಳೋರು, ಸುಮಾರು ಜನ ಹೇಳೋರು. ಇಂಥ ತಪ್ಪಾಗಲ್ಲ, ಇನ್ ಮುಂದೆ ಒಳ್ಳೆ ರೀತಿ ನಡ್ಕೊಂಡು ಹೋಗ್ತೀವಿ ಅಂತ ಎಲ್ಲರೂ ಒಂದಷ್ಟು ಮಾತಾಡೋಕೆ ಅವಕಾಶ ಕೊಟ್ಟ